जगदेकनाथ तत्पत्ये सकल लोक नमस्कृतं च त्रैगुण्यवर्जितमजं विभुमाद्यमीशं वन्दे नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। समस्त गुण संपूर्णं देवं नारायणं नत्वा सर्वदोषविवर्जितं परिपूर्णं गुरुंश्चां गीतार्थमक्षामि देशतः। समस्त गुण संपूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। लक्ष्मी नारायणं नत्वा पूर्णबोधां गुरुवन्ते कुर्मः श्रीकृष्ण गीताया भाष्याद्युक्ताति संग्रहम् अभ्रमं बन्धरहितं जडं सदा आनन्दतीर्थमकुरं भजे तापत्रयाणां साधुताकृष्णं बाहुताकृतं बोधिताकृष्णमाधवाख्येकं मुकोऽपि यत्प्रसादेन मुकुन्दशयनातो राजराजायते रिक्तो राघवेन्द्रं तनोति संस्थानरक्षणे घोरां प्रसन्नान् राघवाक्षणे प्रणमामि किं प्रसन्नेश्वरनाथ। योग ಸಮಾಧಿ ಲಕ್ಷಣವನ್ನು ಹೇಳಿದರು, ಧ್ಯಾನ ಯೋಗವನ್ನು ಹೇಳಿದರು 10ನೇ ಶ್ಲೋಕದಲ್ಲಿ. ಯೋಗಿ ಎಂಜೀತ ಸತತಂ ಆತ್ಮಾನಂ ರಹಸ್ಯಸ್ಥಿತಃ ಏಕಾಕಿ ಯತ್ರಿತ್ತಾತ್ಮ ನಿರಾಶೀರ ಪ್ರಗ್ರಹ ಪರಿಗ್ರಹ. ಅವನು ರಹಸ್ಯಸ್ಥಿತಃ ಏಕಾಗಿಯಾಗಿದ್ದು ಯಥಚಿತ್ತಾತ್ಮ ಮನೋನಿಗ್ರಹವುಳ್ಳವನಾಗಿ ನಿರಾಶಿ ಯಾವುದರನ್ನು ಅಪೇಕ್ಷೆ ಮಾಡದೆ ಪರಿಗ್ರಹ ಯಾವುದನ್ನು ಸ್ವೀಕಾರ ಮಾಡದೆ ಆತ್ಮಾನಂ ಮನಸ್ಸನ್ನು ರಹಸ್ಯಸ್ಥಿತ ಏಕಾಂತದಲ್ಲಿ ಇಟ್ಟುಕೊಂಡವನು ಅವನು ಯೋಗಿ. ಯೋಗವನ್ನು ಮಾಡ್ತವನು, ಧ್ಯಾನವನ್ನು ಮಾಡ್ತವನು ಅಂತ ಯೋಗಿಯ ಲಕ್ಷಣವನ್ನು ತಿಳಿಸಿದರು. ಇನ್ನು ಮುಂದೆ ಯೋಗ ಮಾಡತಕ್ಕವನು ಹೇಗೆ ಕೂಡಬೇಕು ಎಂಬ ವಿಷಯವನ್ನು 11-12 ಶ್ಲೋಕಗಳಿಗೆ ಹೇಳ್ತಾರೆ. ಅವನಿಗೆ ಆಸನ ಶುದ್ಧಿ ಇರಬೇಕು. ಅಂದ್ರೆ ಯಾವ ಆಸನ ಹಾಕೋಬೇಕು, ಹೇಗಿರಬೇಕು ಇತ್ಯಾದಿಗಳನ್ನು ಈ 11-12 ಶ್ಲೋಕಗಳಲ್ಲಿ ಹೇಳ್ತಾರೆ. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರ ಮಾನಸಮಾತ್ಮನಃ ನಾತ್ಯುಚ್ಛಿತಂ ನಾತಿ ನೀಚಂ ಚೈಲಾಯನ ಕುಶೋತ್ತರಂ ತತ್ರ ಏಕಾಗ್ರಂ ಮನಃ ಕೃತ್ವಾ ಯಥಾ ಚಿತ್ತೇಂದ್ರಿಯ ಕ್ರಿಯಃ ತತ್ರ ಏಕಾಗ್ರಂ ಮನಃ ಕೃತ್ವಾ ಯಥಾ ಚಿತ್ತೇಂದ್ರಿಯ ಕ್ರಿಯಃ ಉಪವಿಶ್ಯ ಆಸನೆ ಯುಂಜಾತ್ ಯೋಗಂ ಆತ್ಮವಿಶುದ್ಧಯೇ. ಪುನಃ ಧ್ಯಾನ ಪ್ರಕಾರ ಮನಃ ಹೇಳುತ್ತೆ. ಧ್ಯಾನವನ್ನು ಮಾಡುವುದು ಹೇಗೆ, ಧ್ಯಾನ ಪ್ರಕಾರವನ್ನು ತಿಳಿಸುತ್ತೆ. ಇಲ್ಲಿ ಆತ್ಮನಃ ತಾನು ಹೇಗಿರಬೇಕು ಅಂತ ಹೇಳುತ್ತೆ. ಶುಚೌ ದೇಶೇ ಪ್ರತಿಷ್ಠಾಪ್ಯ, ಶುಚಿಯಾದ ಸ್ಥಳದಲ್ಲಿ ಧ್ಯಾನ ಮಾಡುವವನು ಕೂಡಬೇಕು.
ಶುದ್ಧವಾಗಿರಬೇಕು ಕೂಡುವಂತಹ ಸ್ಥಳ. ಸುತ್ತಮುತ್ತ ಎಲ್ಲ ಚಿಲ್ಲ ಪಿಲ್ಲ ಹಾಕಿದರೆ ಎಷ್ಟು ಯಾವುದೂ ಇರದೆ ಶುದ್ಧವಾದಂತಹ ಒಂದು ಸ್ಥಳ ಬೇಕು. ಯಾಕಂದ್ರೆ ಎಲ್ಲಿ ಶುದ್ಧವಾದ ಸ್ಥಳ ಇರುತ್ತೋ ಅಲ್ಲಿ ಮನಸ್ಸು ಶುದ್ಧಿಗೆ ಅದು ಕಾರಣವಾಗುತ್ತೆ. ಶುದ್ಧೋದೇಶೇ ಪ್ರತಿಷ್ಠಾಪ್ಯ ತನ್ನನ್ನು ತಾನು ಅಲ್ಲಿ ಕೂಡುವಂತೆ ಮಾಡಿಕೊಳ್ಳಬೇಕು. ಅಂದ್ರೆ ಅಲ್ಲಿ ಕೂಡಬೇಕು. ಇನ್ನ ಸ್ಥಿರಂ ಆಸನಂ, ಆಸನ ಸ್ಥಿರವಾಗಿರಬೇಕು, ಅಲಗಾಡಬಾರದು. ನಾವು ಈ ಕುರ್ಚಿಗಳ ಮೇಲೆ ಕೂತ್ಕೊಂಡು ಹಿಂದೆ ಮುಂದೆ ಅಲಗಾಡುತ್ತಲ್ಲ, ಅಂತಹದ್ದು ಇರಬಾರದು. ಆಸನ ಸ್ಥಿರವಾಗಿರಬೇಕು. ನಾತಿ ಉಚ್ಛ್ರಿತ ನಾತಿ ನೀಚಂ, ತುಂಬಾ ಉಚ್ಛ್ರಿತ ಅಂದ್ರೆ ಎತ್ತರ, ತುಂಬಾ ಎತ್ತರವಾಗಿರಬಾರದು. ನಾತಿ ನೀಚಂ, ಪೂರ್ತಿ ಕೆಳಗೂ ಇರಬಾರದು. ಹೆಚ್ಚು ಎತ್ತರ ಇರಬಾರದು, ಹೆಚ್ಚು ಕೆಳಗೂ ಇರಬಾರದು. ಸರಿ, ಎಲ್ಲ ಹೇಳಿದ್ರು. ಇಂಥ ಆಸನ ಹೇಗೆ ನಾವು ಸಿದ್ಧ ಮಾಡಿಕೊಳ್ಳಬೇಕು? ಶೈಲಾಜಿನ ಕುಶೋತ್ತರಂ, ಶೈಲ ಅಜಿನ ಕುಶ ಉತ್ತರ. ಮೊದಲು ಕುಶ ದರ್ಭೆ, ಅದಾದ ಮೇಲೆ ಅಜಿನ, ಅದಾದ ಮೇಲೆ ಶೈಲ. ಸಮವಾದಂತಹ ಎತ್ತರ ಇಲ್ಲದೆ ತಗ್ಗು ಇಲ್ಲದೆ ಸ್ಥಿರವಾಗಿರ್ತಕ್ಕಂಥ ಸಮವಾಗಿರ್ತಕ್ಕಂತಹ ದೇಶದಲ್ಲಿ ಅವನು ಆಸನ ಹೇಗಿರಬೇಕು ಅಂತಂದ್ರೆ ಮೊದಲು ದರ್ಭೆ ಹಾಕೊಳ್ಳಬೇಕು, ಅದರ ಮೇಲೆ ಅಜಿನ, ಕೃಷ್ಣಾಜಿನವಾಗಲಿ ವ್ಯಾಘ್ರಾಜಿನವಾಗಲಿ ಹಾಕೊಳ್ಳಬೇಕು. ಅದರ ಮೇಲೆ ಶೈಲ, ವಸ್ತ್ರವನ್ನು ಹಾಕೊಳ್ಳಬೇಕು. ವಸ್ತ್ರವು ಚೆನ್ನಾಗಿ ವ್ಯಾಘ್ರಾಜನ ಅಂದ್ರೇನು? ವ್ಯಾಘ್ರ ಅಂದ್ರೆ ಹುಲಿ ಚರ್ಮ. ಓಕೆ. ಹುಲಿ ಚರ್ಮವನ್ನಾಗಲಿ ಇಲ್ಲ ಜಿಂಕೆಯ ಚರ್ಮವನ್ನಾಗಲಿ ಇದರ ಮೇಲೆ ಕುಶ ದರ್ಭೆಯ ಮೇಲೆ ಹಾಕೊಳ್ಳಬೇಕು. ಅದರ ಮೇಲೆ ವಸ್ತ್ರವನ್ನು ಹಾಕಿಕೊಳ್ಳಬೇಕು. ವಸ್ತ್ರವು ಸಹಿತ ಶುದ್ಧವಾಗಿರಬೇಕು ಮತ್ತು ಮೃದುವಾಗಿರಬೇಕು. ಇಂತಹ ಅವನು ಆಸನದಲ್ಲಿ ಕುಳಿತಬೇಕು. ತತ್ರ ಏಕಾಗ್ರ ಮನಃ ಕೃತ್ವ, ಮನಸ್ಸನ್ನು ಏಕಾಗ್ರವಾಗಿ ಇಟ್ಟುಕೊಳ್ಳಬೇಕು. ಇಕ್ಕಡೆ ಅಕ್ಕಡೆ ಹೋಗದೆ ಯಾವ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇದ್ದೇವೋ ಅಂತಹ ಯೋಗಾಭ್ಯಾಸವನ್ನು ಮಾಡುವವನು ಏಕಾಗ್ರ ಚಿತ್ತನಾಗಿರಬೇಕು. ಮನಸ್ಸನ್ನು ಯಾವ ಭಗವಂತನಲ್ಲಿ ಧ್ಯಾನ ಮಾಡ್ತಾ ಇದ್ದಾನೋ ಅವನಲ್ಲಿ ಏಕಾಗ್ರವಾಗಿ ಇರಬೇಕು. ಮತ್ತು
तत्र एकाग्रं मनः कृत्वा यथा चित्त इंद्रिय क्रियः चित्त ಇಂದ್ರಿಯ ಕ್ರಿಯಾ ಇವುಗಳು ಮೂರು ಕೂಡ ಯಥಾ ಅವು ಸ್ವಾಧೀನದಲ್ಲಿರಬೇಕು. ಯತಿ ಅಂತಂದ್ರೆ ಏನ್ ಅರ್ಥ ಅಂತಂದ್ರೆ ಇಂದ್ರಿಯಗಳನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರುವವನು ಯತಿ. ಯಥಚಿತ್ತ ಇಂದ್ರಿಯ ಕ್ರಿಯಾ ಮನಸ್ಸನ್ನು ತಾನು ತನ್ನ ಅಧೀನದಲ್ಲಿಟ್ಟುಕೊಂಡಿರಬೇಕು, ಇಂದ್ರಿಯಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡಿರಬೇಕು ಮತ್ತು ಕ್ರಿಯಾ ಮಾಡುವಂತಹ ಕೆಲಸಗಳನ್ನು ಸಹಿತ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರಬೇಕು. ಅಂದ್ರೆ ಏನು, ಧ್ಯಾನವನ್ನು ಮಾಡ್ತಾ ಇನ್ನೊಂದು ಕಡೆ ಮನಸ್ಸು ಹೋಗಬಾರದು. ಎರಡನೆಯದು ಇಂದ್ರಿಯ ಪ್ರವೃತ್ತಿ ತನ್ನ ಅಧೀನದಲ್ಲಿ ಇರಬೇಕು. ನಾವು ಜಪ ಮಾಡ್ತಾ ಕೂತಿರ್ತೇವೆ. ಜಪ ಮಾಡುವಾಗ ಮನಸ್ಸು ಯಾವ ಮಂತ್ರ ಜಪವನ್ನು ಮಾಡ್ತೇವೋ ಆ ಭಗವಂತನ ಧ್ಯಾನ ಶ್ಲೋಕ ಹೊಂದಿರುತ್ತೆ. ಆ ಧ್ಯಾನ ಶ್ಲೋಕದಲ್ಲಿ ಆ ಭಗವಂತನ ಮಹಿಮೆಯನ್ನು ಹೇಗೆ ವರ್ಣನೆ ಮಾಡಿದ್ದಾರೋ ಅದರ ಅನುಸಂಧಾನವನ್ನು ಮಾಡುವಂತಹ ಮನಸ್ಸು ಇರಬೇಕು. ಅದು ಬಿಟ್ಟು ಇನ್ನೆಲ್ಲೋ ಹೋಗುತ್ತಾ ನಮೋ ನಾರಾಯಣ ನಮೋ ನಾರಾಯಣ. ಇದಕ್ಕೆ ಒಂದು ಉದಾಹರಣೆ ಹೇಳ್ತಾ ಇರ್ತಾರೆ. ಒಂದು ಮನೆಯೊಳಗೆ ಅಪ್ಪ ಮಗ ಸೊಸೆ ಎಲ್ಲ ಇದ್ರಂತೆ. ಒಂದಿನ ಯಾರೋ ಒಬ್ಬರು ಬಂದು ಜಪ ಮಾಡ್ತಾ ಕೂತಿದ್ದ ಅಪ್ಪ. ಯಾರೋ ಒಬ್ರು ಬಂದ್ರು, ಯಜಮಾನ್ ಇದ್ದಾರ ಅಂತ ಕೇಳಿದ್ರಂತೆ. ಅವರು ಸೊಸೆ ಹೇಳಿದ್ರು, ಅವರು ಈ ಹೊಲಗೇರಿಗೆ ಹೋಗಿದ್ದಾರೆ ಅಂತ. ಅಲ್ಲೇ ಕೂತಿದ್ದಾರೆ, ಹೊಲಗೇರಿಗೆ ಹೋಗಿದ್ದಾರೆ. ಯಾಕೆಂತಂದ್ರೆ ನನ್ನ ಪಾದರಕ್ಷೆಗಳು ಸರಿ ಮಾಡೋದಕ್ಕೆ ಯಾರಿಗೋ ಕೊಟ್ಟಿದ್ರಂತೆ, ಅಲ್ಲಿಗೆ ಹೋಗಿದ್ದಾರೆ ಅಂತ. ಅಂದ್ರೆ ಅರ್ಥ ಏನು ಅಂತಂದ್ರೆ ಮಾಡ್ತಾ ಇರೋದು ಜಪ, ಚಿತ್ತ ಮನಸ್ಸು ಎಲ್ಲಿ ಹೋಗಿದೆ ಅಂತಂದ್ರೆ ಬೇರೆ ಕಡೆ ಹೊರಟೋಗಿದೆ. ಇದು ಚಿತ್ತ ಮನಸ್ಸನ್ನು ಏಕಾಗ್ರವಾಗಿ ಇಟ್ಟುಕೊಂಡಿರಬೇಕು. ಏಕಾಗ್ರಂ ಮನಃ ಕೃತ್ವ. ಇದು ಮಾಡಬೇಕಾದ್ರೆ ಮನಸ್ಸು ಏಕಾಗ್ರವಾಗಿರಬೇಕಾದ್ರೆ ಚಿತ್ತ ಇಂದ್ರಿಯ ಕ್ರಿಯಾ. ಚಿತ್ತವನ್ನು ಕುರಿತು ಹೇಳಿದ್ದಾರೆ. ಇಂದ್ರಿಯವಿದೆ, ಕೈ ಕಾಲು ಮೂಗು ಕಣ್ಣು. ಜಪ ಮಾಡ್ತಾ ಇರೋದು, ಅಲ್ಲೆಲ್ಲೋ ನೋಡ್ತಾ ಇರೋದು, ಈ ಕೈಯಿಂದ ಏನೋ ಮಾಡ್ತಾ ಇರೋದು, ಕೆಲವರು ನಡೀತಾ ಜಪ ಮಾಡ್ತಾರೆ. ಈ ಕ್ರಿಯಾ ವಿಶೇಷಗಳು ಜಪ ಮಾಡುವಾಗ ಬೀಳಬೇಕು, ಅದರ ನಿಗ್ರಹ ಬೇಕು. ಇಂದ್ರಿಯ ಕ್ರಿಯೆಗಳು ಹೋಗಬೇಕು. ಉಪವಿಶ್ಯ ಆಸನೆ, ಆಸನದಲ್ಲಿ ಕುಳಿತವನಾಗಿ, ಮೇಲೆ ಹೇಳಿದ ಆಸನ ಶೈಲಾಜನ ಕುಶೋತ್ತರವಾದಂತಹ
ಆಸನದಲ್ಲಿ ಕುಳಿತವನಾಗಿ ತಾನು ಯುಂಜಾತ್ ಯೋಗಂ, ಯುಂಜಾತ್ ಯೋಗಂ ಉಪವಿಶ್ಯ ಆಸನೆ, ಇಂತಹ ಆಸನದಲ್ಲಿ ಕುಳಿತವನಾಗಿ ಯೋಗಂ ಯುಂಜಾತ್, ಯುಂಜಾತ್ ಅಂದ್ರೆ ಆರಬೇಕು, ಆರಂಭ ಮಾಡಬೇಕು, ಯೋಗವನ್ನು ಆರಂಭ ಮಾಡಬೇಕು. ಅಂದ್ರೆ ಜಪವನ್ನು ಪ್ರಾರಂಭ ಮಾಡಬೇಕು, ಧ್ಯಾನವನ್ನು ಪ್ರಾರಂಭ ಮಾಡಬೇಕು. ಧ್ಯಾನದ ವಿಷಯವನ್ನೇ ಹೇಳ್ತಾ ಇರೋದು. ಪರಮಾತ್ಮನ ಧ್ಯಾನವನ್ನು ಪ್ರಾರಂಭ ಮಾಡಬೇಕು. ಅವನು ಈ ರೀತಿಯಾಗಿ ಆಸನವುಳ್ಳವನಾಗಿ ಚಿತ್ತ ಇಂದ್ರಿಯ ಕ್ರಿಯೆಗಳಲ್ಲಿ ಅವನು ನಿಗ್ರಹವುಳ್ಳವನಾಗಿ ಏಕಾಗ್ರ ಮನಸ್ಕನಾಗಿ ತಾನು ಯೋಗಂ ಯುಂಜಾತು, ಯೋಗವನ್ನು ಮಾಡಬೇಕು. ಆತ್ಮವಿಶುದ್ಧಯೇ, ಇದು ಆತ್ಮವಿಶುದ್ಧಯೇ, ತನ್ನ ವಿಶುದ್ಧಿಗಾಗಿ ಅವನು ಮಾಡಬೇಕು. ಶುದ್ಧನಾಗುತ್ತಾನೆ ಅಂದ್ರೆ ಪರಮಾತ್ಮನ ದರ್ಶನಕ್ಕೆ ತಾನು ಶುದ್ಧನಾಗಿ ಇರ್ತಾನೆ. ಹೇಳಿದೆ. ಅದಾದ ಮೇಲೆ ಇನ್ನ ಆ ಧ್ಯಾನ ಕ್ರಮವನ್ನೇ ಹೇಳ್ತಾರೆ. ಧ್ಯಾನ ಮಾಡುವವನು ಸಮಕಾಯ ಶಿರೋಗ್ರೀವಂ ಧಾರಯನ್ ಅಚಲಂ ಸಿದ್ಧ, ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಂ ವಿಶಿಷ್ಟ ಅನವಲೋಕಯನ್ ಪ್ರಶಾಂತಾತ್ಮ ವಿಗತಭೀಃ ಬ್ರಹ್ಮಚಾರಿ ವ್ರತೆ ಸ್ಥಿತಃ ಮನಃ ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ. ಧ್ಯಾನ ಮಾಡುವುದನ್ನ ಹೀಗಿರಬೇಕು. ಆಸನವನ್ನು ಹೇಳಿದರು. ಇಂದ್ರಿಯಗಳನ್ನು ಏಕಾಗ್ರವಾಗಿ ಇಟ್ಕೊಳ್ಳಬೇಕು, ಮನಸ್ಸನ್ನು ಏಕಾಗ್ರವಾಗಿ ಇಟ್ಕೊಳ್ಳಬೇಕು ಅಂತ ಹೇಳಿದರು. ಇಂದ್ರಿಯ ವ್ಯಾಪಾರಗಳೆಲ್ಲವೂ ಸಹಿತ ಧ್ಯಾನ ಕಾಲದಲ್ಲಿ ಹೇಗಿರಬೇಕು ಹಾಗೆ ಇಟ್ಕೊಳ್ಳಬೇಕು ಅಂತ ಹೇಳಿದರು. ಅದಾದ ಮೇಲೆ ಇನ್ನು ಹೇಗೆ ಯಾವ ಶರೀರದ ಸ್ಥಿತಿ ಹೇಗಿರಬೇಕು ಅಂತ ಹೇಳ್ತಾರೆ. ಇನ್ ವಾಟ್ ಫಿಸಿಕಲ್ ಪೋಸ್, ಶರೀರದ ಸ್ಥಿತಿ ಹೇಗಿರಬೇಕು. ಸಮಕಾಯ ಶಿರೋಗ್ರೀವಂ, ಸಮಕಾಯ ಶಿರೋಗ್ರೀವಂ, ಕಾಯ ಶರೀರ, ಶಿರಸ್ಸು, ಗ್ರೀವ ಇದು ಕುತ್ತಿಗೆ. ಅದು ಹೇಗಿರಬೇಕು ಅಂದ್ರೆ ಸಮವಾಗಿರಬೇಕು. ಸಮ ಕಾಯ ಶಿರೋಗ್ರೀವಂ ಅಂದ್ರೆ ಶಿರಸ್ಸು ಕುತ್ತಿಗೆ ಕಂಠ, ಅಲ್ಲಿಂದ ಗ್ರೀವಂ ಕಾಯ ಶರೀರ, ಶಿರಸ್ಸು ತಲೆ, ಗ್ರೀವ ಕಂಠ ಎಲ್ಲವೂ ಕೂಡ ಸಮವಾಗಿರಬೇಕು. ಅಂದ್ರೆ ನಾವು ಈಗ ಕುತ್ತಿಗೆ ಕೆಳಗೆ ಮಾಡಿಬಿಡೋದು, ಎಲ್ಲ ಶರೀರವನ್ನು ಹೀಗೆ ಸೋಫಾ ಒಳಗೆ ಕೂತ್ಕೊಂಡಾಗ ಕೂತ್ಕೊಳ್ಳೋದು,
ಹೀಗಿರಬಾರ್ದು. ತಲೆ, ಕಂಠ, ಅಲ್ಲಿಂದ ತಲೆ, ಶಿರಸ್ಸು, ಕಂಠ, ಇದು ನೇರವಾಗಿರಬೇಕು, ಸಮವಾಗಿರಬೇಕು. ಹೆಚ್ಚು ಕಡಿಮೆಗಳು ಇರಬಾರದು. ಸಮಕಾಯ ಶಿರೋಗ್ರೀವಂ. ಮತ್ತು ಧಾರಯನ್, ಇಂತಹ ಶರೀರ ಅನ್ನು ಧಾರಣೆ ಮಾಡಿ, ಅಚಲಂ ಸಿದ್ಧ, ಈ ಶರೀರ ಅಚಲವೂ ಆಗಿರಬೇಕು. ಅಂದ್ರೆ ಹೀಗೆ ಹಾಗೆ ಅಲ್ಲಾಡ್ತಾ ಇರೋದು, ಆ ಕಡೆ ಈ ಕಡೆ ಅಲುಗಾಡ್ತಾ ಇರೋದು, ಇದು ಇರಬಾರದು. ಅಚಲಂ ಸಿದ್ಧ ಏನು, ಈ ಎಲ್ಲವನ್ನೂ ಅಧೀನದಲ್ಲಿ ಇಟ್ಟುಕೊಂಡಿರುವವನಾಗಿ, ಮತ್ತು ಕಣ್ಣು ಮುಚ್ಚಬೇಕಾ ತೆಗಿಬೇಕಾ ಏನ್ ಮಾಡಬೇಕು ಆ ವಿಷಯವನ್ನು ಹೇಳ್ತಾರೆ. ಸಂಪ್ರೇಕ್ಷ ನಾಸಿಕಾಗ್ರಂ, ಸಂಪ್ರೇಕ್ಷ ನಾಸಿಕಾಗ್ರಂ, ಮೂಗಿನ ತುದಿಯನ್ನು ನೋಡ್ತಾ ಇರಬೇಕು. ಮೂಗಿನ ತುದಿಯನ್ನು ನೋಡಬೇಕು. ಸಂಪ್ರೇಕ್ಷ ನಾಸಿಕಾಗ್ರಂ, ಸಂಪ್ರೇಕ್ಷ ಚೆನ್ನಾಗಿ ನೋಡಬೇಕು ಅಂತಂದ್ರೆ ಆ ದೃಷ್ಟಿ ನಾಸಿಕಾಗ್ರದಲ್ಲಿ ಏಕಾಗ್ರವಾಗಿರಬೇಕು. ದಿಶಶ್ಚ ಅನವಲೋಕಯನ್, ದಿಶಶ್ಚ ಅನವಲೋಕಯನ್, ದಿಕ್ಕುಗಳು ನೋಡ್ತಾ ಇರಬಾರದು. ದಿಶಶ್ಚ ಅನವಲೋಕಯನ್, ಈ ದಿಕ್ಕು ಆ ದಿಕ್ಕು ನೋಡ್ತಾ ಇರಬಾರದು. ಆದ ಮೇಲೆ ಪ್ರಶಾಂತಾತ್ಮ, ಮನಸ್ಸು ವಿಕಲವಾಗಿರಬಾರದು. ಮನಸ್ಸು ಪ್ರಶಾಂತವಾಗಿರಬೇಕು. ಅಂದ್ರೆ ಯಾವ ವಿಷಯವನ್ನು ಕುರಿತು ಧ್ಯಾನ ಮಾಡ್ತಾ ಇದ್ದೇವೋ ಅದಕ್ಕೆ ದೋಹದಕಾರಿಯಾದಂತಹ ಶುದ್ಧ ಮನಸ್ಸು ವಿಕಲವಾಗದೆ, ಅತ್ ಕಡೆ ಇತ್ ಕಡೆ ಹೋಗದೆ ಇರತಕ್ಕಂತಹ ಪ್ರಶಾಂತವಾದಂತಹ ಮನಸ್ಸು ಇರಬೇಕು. ವಿಗತ ಭೀಹಿ, ಭೀಹಿ ಭಯವು ವಿಗತ ಇರಬಾರದು ಅವನಿಗೆ. ವಿಗತ ಭೀಹಿ, ಭಯವಿರಬಾರದು. ಅಂದ್ರೆ ಈ ಕಡೆ ಹತ್ ಕಡೆ ಏನಾಗುತ್ತೋ ಏನೋ, ನಮಗೇನ್ ತೊಂದರೆ ಆಗುತ್ತೋ ಇತ್ಯಾದಿ ಭಯಗಳು ಅವನಿಗೆ ಇರಬಾರದು. ಈ ವ್ಯಾಖ್ಯಾನಗಳಲ್ಲಿ ವ್ಯಾಘ್ರಾದಿ ಭಯ ಇರಬಾರದು ಅಂತ ಬರ್ತಿದ್ದಾರೆ. ನಾವೆಲ್ಲಿ ಅರಣ್ಯದಲ್ಲಿ ಹೋಗಿ ಧ್ಯಾನ ಮಾಡೋದಿಲ್ಲ, ವ್ಯಾಘ್ರ ಶಕ್ತಿಯೂ ಇಲ್ಲ. ಇಲ್ಲಿ ನಮಗೆ ಭಯ ಅಂತಂದ್ರೆ ಒಂದೇನೆ, ಹುಲಿಗಳು, ಕರಡಿಗಳು, ಕೋತಿಗಳು ಎಲ್ಲ ಕೂಡ ನಮ್ಮ ಟಿವಿ ಒಳಗೆ ಇದೆ. ಇವುಗಳ ಭಯ ಹೋಗಬೇಕು. ನಾವು ಡಿಸ್ಟ್ರಾಕ್ಟ್ ಮಾಡುತ್ತೋ, ಚೆರುಕು ಬಿಡುತ್ತದೆ. ಯಾರು ಒಂದು ಟಿವಿ ಒಳಗೆ ದೂರವಾಗಿ ಎಲ್ಲ ಇಟ್ಕೊಂಡಿರ್ತಾರೆ. ಅದು ಇವತ್ತಿನ ಸ್ಥಿತಿಯನ್ನು ಹೇಳಬೇಕಾದ್ರೆ, ಕರೋನಾ ಬಂತು ಅಂತಂದ್ರೆ ಅದ್ರ ಲಕ್ಷಣ ಹೇಗಿರತ್ತೆ? ಇವನು ಜಪ ಮಾಡ್ತಾ ಕೂತಿದ್ದಾನೆ, ಆ ರೋಗದ ಭಯ ಬಂತು ಇವನಿಗೆ. ನನ್ನಲ್ಲಿ ಆ ಚಿಹ್ನೆಗಳನ್ನ ಬಂತ. ಇವತ್ತಿನ ಕಾಲಕ್ಕೆ ಇತ್ಯಾದಿ ಭಯಗಳು ಅವನಿಗೆ ಇರಬಾರದು. ವಿಗತ ಭೀಹಿ,
ಬ್ರಹ್ಮಚಾರಿ ವ್ರತೆ ಸ್ಥಿತ, ಬ್ರಹ್ಮಚರ್ಯವನ್ನು ಅನುಸರಿಸದವನಾಗಿ ಅವನು ಇರಬೇಕು. ಇಲ್ಲಿ ಎಲ್ಲರಿಗೂ ಒಂದು ಪ್ರಶ್ನೆ ಬರುತ್ತೆ, ನಾವು ಬ್ರಹ್ಮಚಾರಿಗಳಲ್ಲ, ನಾವು ಜಪವೇ ಮಾಡಬಾರ್ದಾ ಅಂತ ಒಂದು ಪ್ರಶ್ನೆ ಆಯ್ತು. ಅದಕ್ಕೆ ಬ್ರಹ್ಮಚರ್ಯ ಅಂತಂದ್ರೆ ಬ್ರಹ್ಮಣಿ ಪರಮಾತ್ಮನಲ್ಲಿ ಚಲಿಸುವಂತಹ ಮನಸ್ಥಿತಿಯುಳ್ಳವನು ಬ್ರಹ್ಮಚಾರಿ. ಇನ್ನ ಕೆಲವು ಹೇಳ್ತಾರೆ ಗೃಹಸ್ಥನು ಬ್ರಹ್ಮಚಾರಿ ಅಂತ ಹೇಳ್ತಾರೆ. ಗೃಹಸ್ಥ ಹೇಗೆ ಬ್ರಹ್ಮಚಾರಿ ಅಂತಂದ್ರೆ, ಒಂದೆರಡು ಭಗವಂತನಲ್ಲಿ ಮನಸ್ಸಿಟ್ಟವನು ಅವನನ್ನೇ ಸರ್ವಸ್ವಾಮಿಯನ್ನಾಗಿ ಅನುಸಂಧಾನ ಮಾಡಿಕೊಂಡು ಇರತಕ್ಕವನು ಬ್ರಹ್ಮಚಾರಿ ಒಂದು. ಎರಡನೆಯದು, ಗೃಹಸ್ಥರು ಬ್ರಹ್ಮಚಾರಿಗಳಾಗಿರಬಹುದು ಅಂತ ಶಾಸ್ತ್ರ ಇದೆ. ಯಾವನಾದರೆ ತನ್ನ ಪತ್ನಿಯ ಸಮಾಗಮವನ್ನು ಕೇವಲ ಉತ್ತಮ ಸಂತಾನಕ್ಕಾಗಿ ಮಾತ್ರ ಮಾಡ್ತಾನೋ ಅವನು ಗೃಹಸ್ಥನಾಗಿದ್ರು ಬ್ರಹ್ಮಚಾರಿ ಅಂತ ಶಾಸ್ತ್ರ ಹೇಳುತ್ತೆ. ಫ್ಯಾಮಿಲಿ ಮಾಡ್ತಾರಲ್ಲ, ಅದು ಮಾಡಿಕೊಂಡು ಇಷ್ಟಾನುಸಾರವಾಗಿ ಇಂಟೆಲಿಜೆನ್ಸ್ ಇರುತ್ತೆ. ಅವನು he is indulging in sex without a desire for a good children. ಒಳ್ಳೆ ಸಂತಾನ ಬೇಕು, ನನ್ನ ಮಕ್ಕಳು ನಾನು ಮಾಡುವ ದೇವ ಪೂಜೆಗೆ, ನಾನು ಮಾಡುವಂತಹ ಧ್ಯಾನಕ್ಕೆ ಅನುಕೂಲ ಮಾಡಿಕೊಡುವಂತಹ ಪರಿವಾರ ನನಗೆ ಬೇಕು ಅಂತ ಕೇವಲ ಅದಕ್ಕಾಗಿಯೇ ನಿಯತ ಕಾಲದಲ್ಲಿ, ಅನಿಷಿದ್ಧ ಕಾಲದಲ್ಲಿ ಸಮಾಗಮವನ್ನು ಮಾಡ್ತಾನೋ ಅವನನ್ನು ಬ್ರಹ್ಮಚಾರಿ ಅಂತಲೇ ಕರೆದಿದ್ದಾರೆ. ಅವನು ಬ್ರಹ್ಮಚಾರಿ ಸ್ಥಿತೇ ವ್ರತೆ ಸ್ಥಿತ, ಬ್ರಹ್ಮಚರ್ಯ ವ್ರತವನ್ನು ಆಶ್ರಯಿಸಿಕೊಂಡು ಇರ್ತಕ್ಕವನು. ಅದಾದ ಮೇಲೆ ಮನಃ ಸಂಯಮ್ಯ, ಮನಸ್ಸನ್ನು ಚೆನ್ನಾಗಿ ವಶದಲ್ಲಿ ಇಟ್ಟುಕೊಂಡು ಮತ್ತು ಮಚ್ಚಿತ್ತ ಭಗವಂತನಲ್ಲಿಯೇ ಮನಸ್ಸಿಟ್ಟವನಾಗಿ ಯುಕ್ತ ಅವನು ಧ್ಯಾನ ರೂಪ ಉಪಾಸನಾಯುಕ್ತನಾಗಿರಬೇಕು. ಯುಕ್ತ ಇಂತಹವನು ಧ್ಯಾನ ರೂಪವಾದಂತಹ ಭಗವದುಪಾಸನಾ ಯುಕ್ತನಾಗಿರಬೇಕು. ಆಸೀತ ಮತ್ಪರಃ, ಎಲ್ಲವೂ ಸಹಿತ ಒಂದಕ್ಕೆ ಒಂದು ಪ್ರಯೋಜನಕ್ಕೆ ಕಾರಣವಾಗಬೇಕು. ಅದೇನು ಅಂತಂದ್ರೆ ಮತ್ಪರಃ, ವಿಷ್ಣು ಸರ್ವೋತ್ತಮತ್ವ ಅನುಸಂಧಾನ ಆಸೀತ ಇರಬೇಕು. ವಿಷ್ಣು ಸರ್ವೋತ್ತಮ ಅನುಸಂಧಾನ ಆಸೀತ
ಇರಬೇಕು. ಪರತ್ವ ಅಂತಂದ್ರೆ ಉತ್ತಮತ್ವ, ಮತ್ಪರತ್ವ ಅಂದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ, ನನ್ನ ಸರ್ವೋತ್ತಮತ್ವದಲ್ಲಿ ಯಾವನಾದರೆ ಅಂತಹ ಅನುಸಂಧಾನವುಳ್ಳವನಾಗಿರ್ತಾನೋ ಅವನು ಧ್ಯಾನವನ್ನು ಮಾಡುವುದು ಹೀಗೆ ಮಾಡಬೇಕು. ಈ ರೀತಿಯಾಗಿ 11, 12, 13, 14 ಈ ಶ್ಲೋಕಗಳಲ್ಲಿ ಧ್ಯಾನ ಮಾಡತಕ್ಕಂತಹ ಕ್ರಮವನ್ನು ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಎಲ್ಲವೂ ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ವಿಷಯಗಳು ಇಲ್ಲಿ ಹೇಳಿಕೊಂಡು ಬರ್ತಾ ಇದ್ದಾರೆ. ಹೇಳ್ತಾರೆ ಅದೇ ವಿಷಯವನ್ನು ಮುಂದುವರಿಸ್ತಾರೆ. ಯುಂಜನ್ನೇವ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸ್ಥಾನಂ ಅಧಿರಕ್ಷತಿ. ಇಂತಹ ರೀತಿಯಲ್ಲಿ ಇರ್ತಕ್ಕಂಥವನು ಅವನಿಗೆ ಏನು ಫಲ ಅದನ್ನು ಇಲ್ಲಿ ಹೇಳಿಕೊಡ್ತಾರೆ. ಇಲ್ಲಿ ಯುಂಜನ್ನೇವ ಭಗವಂತನಲ್ಲಿಯೇ ಮನಸ್ಸಿತ್ತು. ಸದಾ ಆತ್ಮಾನಂ ಅಂದ್ರೆ ಪರಮಾತ್ಮನನ್ನು ಯುಂಜನ್ನೇವ ಸದಾ ಆತ್ಮಾನಂ ಯೋಗಿ ನಿಯತಮಾನಸಃ. ಯೋಗಿ ಯಾವನಾದರೆ ಯೋಗವನ್ನು ಮಾಡ್ತಾ ಇದ್ದಾನೋ, ಧ್ಯಾನವನ್ನು ಮಾಡ್ತಾ ಇದ್ದಾನೋ, ನಿಯತ ಮಾನಸಃ ಮನಸ್ಸನ್ನು ನಿಯಮಿಸಿಕೊಂಡು ಪರಮಾತ್ಮನಲ್ಲಿಯೇ ಮನಸ್ಸು ಇರುವಂತಹ ಸ್ಥಿತಿಯಲ್ಲಿ ಮನಸ್ಸನ್ನು ನಿಯಮನ ಮಾಡಿಕೊಂಡು ತನ್ನ ಮನಸ್ಸನ್ನು ಮಾಡಿಕೊಂಡು ಅವನು ಮತ್ತು ಶಾಂತಿಂ ನಿರ್ವಾಣ ಪರಮಾಂ ಮತ್ ಸಂಸ್ಥಾಂ ಅಧಿಗಚ್ಚತಿ. ಅವನಿಗೆ ಬರುವಂತಹ ಪ್ರಯೋಜನ ಈ ಯೋಗದಿಂದ ಏನು ಅಂತಂದ್ರೆ ಹೇಳ್ತಾರೆ, ಶಾಂತಿಂ ನಿರ್ವಾಣ ಪರಮಾಂ. ನಿರ್ವಾಣ ಪರಮಾಂ ಅಂದ್ರೆ ಶರೀರ ತ್ಯಾಗವಾದ ಮೇಲೆ ಅಂದ್ರೆ ಮರಣಾನಂತರ ಅಂತ ಅರ್ಥ. ನಿರ್ವಾಣ ಪರಮಾಂ, ನಿರ್ವಾಣ ಮರಣ ಪರಮಾಂ ಅನಂತರದಲ್ಲಿ ಅವನು ಮತ್ ಸಂಸ್ಥಾಂ ಶಾಂತಿಂ, ಮತ್ ಸಂಸ್ಥಾಂ ನನ್ನ ಸ್ಥಾನವಾದ ಶಾಂತಿಂ ಮೋಕ್ಷವನ್ನು ಅಧಿಗಚ್ಚತಿ. ಅವನು ಮೋಕ್ಷವನ್ನು ಹೊಂದುವವನಾಗುತ್ತಾನೆ. ಶಾಂತಿಂ ನಿರ್ವಾಣ ಪರಮಾಂ, ನಿರ್ವಾಣ ಪರಮಾಂ ಶಾಂತಿಂ ಸ್ಥಾನಂ ಅಧಿಗಚ್ಚತಿ. ಅವನು ಮೋಕ್ಷವನ್ನು ಹೊಂದುತ್ತಾನೆ ಶರೀರ ತ್ಯಾಗಾನಂತರದಲ್ಲಿ. ಇಲ್ಲಿ ನಾವು ಇರುವಾಗ ಸುಖ ಬರದೇ ಇದ್ದು ಮರಣಾನಂತರ ಸುಖ ಬರುತ್ತೆ ಅಂದ್ರೆ ಯಾಕೆ ಇಷ್ಟು ಕಷ್ಟಪಡಬೇಕು ಅಂತ ಒಂದು ಪ್ರಶ್ನೆ. ಅದಕ್ಕೆ ಧರ್ಮಶಾಸ್ತ್ರ ಹೇಳುತ್ತೆ, ಬ್ರಾಹ್ಮಣಸ್ಯ ದೇಹೋಯಂ
ಕ್ಷುದ್ರ ಕಾಮಾಯ ಮುಕ್ತತೆ ಇಚ್ಛಾಯ ತಪಸೆ ಬ್ರಾಹ್ಮಣಸ್ಯ ದೇಹೋಯಂ ಬ್ರಾಹ್ಮಣನ ದೇಹವು. ಇಲ್ಲಿ ಭಗವಂತನನ್ನು ಧ್ಯಾನ ಮಾಡುವುದಕ್ಕೆ ಯೋಗ್ಯವಾದಂತಹ ವೇದಾಧಿಕಾರಿಗುಳ್ಳಂತಹ ಬ್ರಾಹ್ಮಣನಿಗೆ ಅವನು ಕ್ಷುದ್ರ ಕಾಮಾಯ ನೇಷ್ಯತೆ, ಕ್ಷುದ್ರವಾದಂತಹ ಕಾಮನೆಗಳಿಗಾಗಿ ಅವನು ಹುಟ್ಟಿಲ್ಲ. ಈ ದೇಹವು ಕ್ಷುದ್ರವಾದಂತಹ ಕಾಮಗಳನ್ನು ಅನುಭವಿಸುವುದಕ್ಕೆ ಬಂದಿದ್ದು ಅಲ್ಲ ಬ್ರಾಹ್ಮಣನ ಶರೀರ. ಬ್ರಾಹ್ಮಣಸ್ಯ ದೇಹೋಯಂ ಕ್ಷುದ್ರ ಕಾಮಾಯ ನೇಷ್ಯತೆ. ಮತ್ಯಾಕೆ? ಕೃಚ್ಛಾಯ ತಪಸೆ ಅನಂತ ಸುಖಾಯ ಚ. ಅವನು ಕೃಚ್ಛಾಯ ಚಾಂದ್ರಾಯಣಾದಿ ವ್ರತಗಳನ್ನು ಅಂದ್ರೆ ಶರೀರ ಇಂದ್ರಿಯಗಳನ್ನು ಭಗವಂತನ ಧ್ಯಾನಕ್ಕೆ ಉಪಯೋಗವಾದಂತಹ ಸ್ಥಿತಿಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ಚಾಂದ್ರಾಯಣ, ಚಾತುರ್ಮಾಸ್ಯ ಇತ್ಯಾದಿ ವ್ರತಗಳನ್ನು ಮಾಡಿ ತಪಸ್ಸಿನಿಂದ ಅನಂತ ಸುಖವನ್ನು ಹೊಂದುವುದಕ್ಕಾಗಿ ಬ್ರಾಹ್ಮಣನ ದೇಹ ಬಂದಿದೆ. ಇದು ಮರಣಾನಂತರ ಸುಖ. ಮುಂದಿನ ಶ್ಲೋಕಗಳಲ್ಲಿ ಬಂದಿತ್ತು, ಯಾವಾಗ ಭಗವಂತನ ಅನುಗ್ರಹವಾಗುತ್ತೋ ಆವಾಗ ಮೋಕ್ಷವೇ ಬರತ್ತೆ ಅಂತಂದ ಮೇಲೆ ಸ್ವರ್ಗಾದಿ ಸುಖಗಳು, ಐಹಿಕವಾದಂತಹ ಸುಖಗಳು ಅದರಲ್ಲಿಯೇ ಸೇರಿ ಹೋಗಿರುತ್ತವೆ. ಇವನು ಭಗವಂತನಲ್ಲಿ ನಿಷ್ಠೆ ಇರತಕ್ಕಂತಹ ಮನಸ್ಸು ಉಳ್ಳವನು ವ್ರತ ನಿಯಮಗಳನ್ನು ಮಾಡಿದರು. ಶರೀರಕ್ಕೆ ಆಯಾಸವಾಗುವಂತಹ ವ್ರತ ನಿಯಮಗಳನ್ನು ಮಾಡಿದರೂ ಸಹಿತ ಅವನಿಗೆ ಸಂತೋಷವಾಗಿಯೇ ಇರುತ್ತೆ ಹೊರತು ಅವನು ದುಃಖವನ್ನು ಅನುಭವಿಸುವುದಿಲ್ಲ. ನಾವು ತಿಂಗಳಾದ ಮೇಲೆ ಕೆಲವು ಲಕ್ಷಗಳು ನಮಗೆ ಸಂಬಳ ಬರುತ್ತೆ, ಸ್ಯಾಲರಿ ಬರುತ್ತೆ ಅಂತಂದ್ರೆ ಕಷ್ಟಪಡುವುದರಲ್ಲಿ ಸಂತೋಷ ಉಂಟು. ಈ ರೀತಿಯಾಗಿ ಅವನು ಕಷ್ಟಪಡದೆ ಸುಖ ಬರದು. ಮೋಕ್ಷ ಬರಬೇಕಾದರೆ ಶ್ರಮ ಮಾಡಬೇಕು. ಅದಕ್ಕೆ ಯಾವಾಗ ಭಗವತ್ ನಿಷ್ಠವಾದ ಮನಸ್ಸಿನಿಂದ ಶರೀರ ಮನಸ್ಸುಗಳನ್ನು ಅವನು ಪ್ರವೃತ್ತಿ ಮಾಡ್ತಾನೋ ಅವನಿಗೆ ಐಹಿಕವಾದಂತಹ ದುಃಖ ಎಂಬುದು ಬರೋದಿಲ್ಲ. ಕೆಲವು ಉದಾಹರಣೆಗಳನ್ನು ನಾವು ಕೊಡಬೇಕು. ರಾಮಾಯಣದಲ್ಲಿ ಒಂದು ಸನ್ನಿವೇಶ ಬಂದಿದೆ. ಒಬ್ಬ ಮುನಿ ತುಂಬಾ ವೃದ್ಧನಾಗಿಬಿಟ್ಟಿದ್ದ. ರಾಮಚಂದ್ರ ದೇವರು ಅರಣ್ಯವಾಸ ಮಾಡ್ತಾ ಇರುವಾಗ ಅಲ್ಲಿಗೆ ಬಂದರು. ಬಂದ್ರೆ ಅವನು ತುಂಬಾ ವೃದ್ಧನಾಗಿಬಿಟ್ಟಿದ್ದಾನೆ, ಕಷ್ಟಪಡ್ತಾ ಇದ್ದಾನೆ. ಆವಾಗ ಅವನಿಗೆ ರಾಮಚಂದ್ರ ದೇವರು ಹೇಳಿದ್ರು, ನೀನು ಶರೀರ ತ್ಯಾಗವನ್ನು ಮಾಡಬಹುದು, ಮಾಡು ಅಂತ ಹೇಳಿದ. ಯಾವಾಗ
ಈ ಶರೀರದಿಂದ ನಮಗೆ ಸಾಧನೆ ಆಗುವುದಿಲ್ಲವೋ, ಇತರರಿಗೆ ಉಪಕಾರವಾಗುವುದಿಲ್ಲವೋ ಅಂತಹ ಶರೀರ ಇದ್ದು ಪ್ರಯೋಜನವಿಲ್ಲ. ವಾರ್ಧಕ್ಯದಿಂದಾಗಲಿ ಇತ್ಯಾದಿ ಬಹಳ ನಷ್ಟವಾದಂತಹ ಶಕ್ತಿಯುಳ್ಳವರು ಯಾವ ಪ್ರಯೋಜನವೂ ತನಗಾಗಲಿ ಇತರರಿಗಾಗಲಿ ಮಾಡುವಂತಹ ಯೋಗ್ಯತೆ ಪೂರ್ತಿಯಾಗಿ ನಷ್ಟವಾದವರು ಜೀವೋತ್ಸವ ಇದ್ದಾಗ ಅವರು ತಮ್ಮ ಶರೀರ ತ್ಯಾಗವನ್ನು ಮಾಡಬಹುದು ಎಂಬುವ ದೃಷ್ಟಿಯಿಂದ ರಾಮಚಂದ್ರ ದೇವರು ಆ ವೃದ್ಧನಿಗೆ ಶರೀರ ತ್ಯಾಗ ಮಾಡುವಂತೆ ಹೇಳಿದರು. ಅದಕ್ಕೂ ಧರ್ಮಶಾಸ್ತ್ರದಲ್ಲಿ ಕೆಲವು ನಿಯಮಗಳುಂಟು. ಅಗ್ನಿ, ಹಿಮ ಇತ್ಯಾದಿಗಳು ಹೇಳ್ತಾರೆ. ಅಗ್ನಿ ಪ್ರವೇಶ ಮಾಡುವುದು, ಹಿಮದಲ್ಲಿ ಶರೀರವನ್ನು ಬಿಡುವುದು, ಪರ್ವತಾಗ್ರದಿಂದ ಕೆಳಗೆ ಬಿಡುವುದು ಇತ್ಯಾದಿಗಳು ಕೆಲವು ಧರ್ಮಶಾಸ್ತ್ರದಲ್ಲಿ ನಿಯಮಗಳು ಉಂಟು. ಇದು ಯಾಕೆ ಹೇಳಿದ್ರು ಅಂತಂದ್ರೆ, ಶರೀರವನ್ನು ಬಿಡೋದು ಅಂತಂದ್ರೆ ಸುಖವಲ್ಲ, ಅದು ದುಃಖವಾಗಬೇಕು. ಆದರೆ ಯಾವನಾದರೆ ವ್ರತನಿಷ್ಠೆಯಿಂದ ತಪಸ್ಸನ್ನು ಮಾಡಿ ಭಗವಂತನನ್ನು ದರ್ಶನ ಮಾಡಬೇಕು ಎಂಬುವ ಏಕೈಕ ಗಮ್ಯವುಳ್ಳವನು ಶರೀರವನ್ನು ತ್ಯಾಗ ಮಾಡುವುದಕ್ಕೂ ತಾನು ಸಿದ್ಧನಾಗುತ್ತಾನೆ. ಅವನಿಗದು ದುಃಖವಾಗುವುದಿಲ್ಲ. ಮತ್ತು ಇದಾಯ್ತಲ್ಲ, ಅವನು ಶಾಂತಿಂ ನಿರ್ವಾಣ ಪರಮಾಂ, ಶರೀರ ತ್ಯಾಗಾನಂತರದಲ್ಲಿ ಶಾಂತಿಂ ಮತ್ಸ್ಥಾನಂ, ನನ್ನ ಸ್ಥಾನವಾದಂತಹ ಶಾಂತಿಂ ಮೋಕ್ಷವನ್ನು ಅಧಿಗಚ್ಚತಿ, ಅವನು ಹೊಂದುತ್ತಾನೆ. ಇದಾದ ಮೇಲೆ ಆಸನವನ್ನು ಹೇಳಿದರು. ಅದಾದ ಮೇಲೆ ಆಹಾರ ವಿಹಾರ ನಿಯಮಗಳನ್ನು ಕುರಿತು 16ನೇ ಶ್ಲೋಕದಲ್ಲಿ ಕೆಲವು ಹೇಳ್ತಾರೆ. ನಾತ್ಯಸ್ಮನ್ ಅಶ್ನತಸ್ತು ಯೋಗೋ ಅಸ್ತಿ ನಚೈಕ ನಚ ಏಕಾಂತಮನಶ್ನತಃ ನಚ ಅತಿಸ್ವಪ್ನಸ್ಯ ಸ್ವಪ್ನಶೀಲಸ್ಯ ಜಾಗೃತೋ ಚೈವ ಜಾಗೃತೋ ನೈವ ಚಾರ್ಜುನ. ಹೆಚ್ಚು ತಿನ್ನಬಾರದು, ಪೂರ್ತಿ ಉಪವಾಸ ಇರಬಾರದು, ಹೆಚ್ಚು ನಿದ್ದೆ ಹೋಗಬಾರದು, ಪೂರ್ತಿ ನಿದ್ದೆ ಇಲ್ಲೇ ಇರಬಾರದು ಇತ್ಯಾದಿಗಳನ್ನು ಕುರಿತು, ಮತ್ತು ಈ ಯಾವುದು ಒಂದು ಮಿತಿ ಮೀರಿ ಹೋಗಬಾರದು, ತುಂಬಾ ಬ್ಯಾಲೆನ್ಸ್ಡ್ ಆಗಿರಬೇಕು. ತುಂಬಾ ಊಟ ಮಾಡೋದು, ಊಟನೇ ಮಾಡದೇ ಇರೋದು, ಅಲ್ಲಿಂದ ಯಾವಾಗೂ ನಿದ್ದೆ ಹೋಗ್ತಾ ಇರೋದು, ನಿದ್ದೆ ಹೋಗದೆ ಇರೋದು, ಇವು ಕೂಡದು ಅಂತ ಹೇಳ್ತಾರೆ. ಇದರಲ್ಲಿ ಕೆಲವು ವಿಶೇಷಗಳುಂಟು. ನಿದ್ದೆ ಹೋಗಬಾರದು, ಊಟನೆ ಮಾಡಬಾರದು, ಮಾಡದೆ ಇರಬಾರದು ಅಂತ ಅಂಬೋದಕ್ಕೆ ಬೇರೆ ಕಾರಣಗಳನ್ನು ಹೇಳ್ತಾರೆ. ಅದು ನಾಳೆ ಇಟ್ಕೊಳ್ಳೋಣ. ಇದು ಧ್ಯಾನದಲ್ಲಿ ಅಂದರೆ ಕಣ್ಮುಚ್ಚೋದಕ್ಕಿಂತ ಈಗ ಸಾಮಾನ್ಯವಾಗಿ ಕಣ್ಮುಚ್ಚಿ ಕೂತ್ಕೊಳ್ಳೋದು ರೂಢಿ. ಸೊ ಅದು ಮೂಗಿನ ತುದಿ ನೋಡ್ಬೇಕು ಅಂತ ಹೇಳ್ತಾರಲ್ಲ, ಇಲ್ಲಿ ಇನ್ನೊಂದಿದೆ, ಎರಡೂ ಇದೆ. ಇಲ್ಲಿ ಹೇಳಿರೋದು ನಾಸಿಕಾಗ್ರ ಅಂತ ಹೇಳಿದ್ದಾರೆ. ಇಲ್ಲಿ ಧ್ಯಾನವನ್ನು ಕುರಿತು ಹೇಳುವಾಗ ಭೂಮಧ್ಯ ಅಂತಂದ್ರೆ ಎರಡು ಹುಬ್ಬುಗಳ ಮಧ್ಯಪ್ರದೇಶವನ್ನು ನೋಡ್ತಾ ಇರಬೇಕು ಅಂತ. ಒಂದು
ದೃಷ್ಟಿಯನ್ನು ಮೇಲಕ್ಕೆ ನೋಡಿದರೆ ಭೂಮಧ್ಯ, ಕೆಳಕ್ಕೆ ನೋಡಿದರೆ ನಾಸಿಕಾಗ್ರ. ಈ ಎರಡೂ ಕೂಡ ಹೇಳಿದ್ದಾರೆ ಧ್ಯಾನದಲ್ಲಿ. ಹಾಗಾದ್ರೆ ಕಣ್ ಬಿಟ್ಕೊಂಡ್ರೆ ನಾವು ಧ್ಯಾನ ಮಾಡ್ಬೇಕಾಗತ್ತೆ? ಮಾಡ್ಬೋದು. ಕಣ್ಣು ಬಿಟ್ಕೊಂಡ್ರೂ ದೃಷ್ಟಿ ಇನ್ನೆಲ್ಲಿ ಹೋಗೋದಿಲ್ಲ. ಇತರ ವಿಷಯಗಳಲ್ಲಿ ದೃಷ್ಟಿ ಇಲ್ಲ, ಕೇವಲ ಭೂಮಧ್ಯ ಇಲ್ಲ ನಾಸಿಕಾಗ್ರದಲ್ಲಿ ಮಾತ್ರ ಆ ಕಾನ್ಸಂಟ್ರೇಟೆಡ್ ಲುಕ್ ಇರುತ್ತೆ. ಯಾವುದರನ್ನು ಇತರ ವಿಷಯಗಳನ್ನು ಕಣ್ಣಿನಿಂದ ನೋಡದೆ ಭೂಮಧ್ಯವನ್ನು ಮಾತ್ರ ನೋಡ್ತಾ ಇರೋದು, ಇಲ್ಲ ಈ ನಾಸಿಕಾಗ್ರವನ್ನು ಮಾತ್ರ ನೋಡ್ತಾ ಇರೋದು ಜಪ ಮಾಡುವವರಿಗೆ ಬೇಕು ಅಂತ ಅನುಷ್ಠಾನ ವಿಷಯವನ್ನು ಹೇಳಿದ್ದಾರೆ. ಕಣ್ಣು ಮುಚ್ಚಿದ್ರು ನಡೆಯುತ್ತಲ್ವಾ? ಕಣ್ಣು ಮುಚ್ಚಿದ್ರು ಪರವಾಗಿಲ್ವಾ? ಅದು ಅಂತರ್ಮುಖನಾಗಿ ಭಗವಂತನ ರೂಪ ದರ್ಶನವನ್ನು ಮಾನಸಿಕವಾಗಿ ಮಾಡಲು ಕಣ್ಣು ಮುಚ್ಚಿ ಮಾಡಬಹುದು. ಯಾಕಂದ್ರೆ ಕಣ್ಣು ಮುಚ್ಚೋದು ಯಾಕೆ ಅಂತಂದ್ರೆ ಇಕ್ಕಡಿ ಅಕ್ಕಡಿ ಏನೇನೋ ಆಗ್ತಾ ಇರುತ್ತೆ, ಅವುಗಳನ್ನು ನೋಡಿದ್ರೆ ಧ್ಯಾನ ಹೋಗ್ಬಿಡುತ್ತೆ. ಅದಕ್ಕಾಗಿ ಕಣ್ಣು ಮುಚ್ಚುತ್ತಾ ಇದೆ. ಈ ಎರಡೂ ಕೂಡ ಇತರತ್ರ ದೃಷ್ಟಿ ಹೋಗದೇ ಇರುವುದಕ್ಕಾಗಿ ಭೂಮಧ್ಯ, ನಾಸಿಕಾಗ್ರ ಇಲ್ಲ ನಿಮೀಲಿತ ಅಕ್ಷ ಮೂರು ಆಗಬಹುದು. ಆಯ್ತು ಗುರುಗಳೇ, ನಮಸ್ಕಾರ. ಶ್ರೀಗಳೇ, ಇದು ಗೀತಾ ಭಾಷ್ಯ ಯಾಕೆ ಮೊದಲನೇ ಗ್ರಂಥವಾಗಿ ಶ್ರೀಮದ್ ಆಚಾರ್ಯ ರಚಿಸಿದ್ರು ಅಂತ ಹೇಳ್ತೀನಿ ಅಂತ ಹೇಳಿದ್ರಿ. ಅದು ಶನಿವಾರ ದಿವಸ ಹೇಳಿದ್ರಾ ಇಲ್ಲ? ನಾನು ಇನ್ನು ಕೇಳಿಲ್ಲ, ಪಾಠ ಕೇಳಿಲ್ಲ, ಆಡಿಯೋ ಕೇಳಿಲ್ಲ, ಇನ್ನು ಅದನ್ನು ಹೇಳಿಲ್ಲ. ಸರಿ, ಅದು ಮುಂದಿನ ಕ್ಲಾಸ್ ಅಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಸರಿ ಶ್ರೀಗಳೇ.